ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಈ ಒಂದು ದಾಖಲಾತಿಯನ್ನು ಎಲ್ಲರೂ ತಪ್ಪದೇ ಸಲ್ಲಿಸಬೇಕು. ಈ ಒಂದು ದಾಖಲೆಯನ್ನು ನೀವು ಸಲ್ಲಿಸಿಲ್ಲ ಅಂತ ಅಂದರೆ ನಿಮ್ಗಳಿಗೆ 2,000 ಹಣ ಆದರೆ ಬರೋದಿಲ್ಲ. ಈ ಒಂದು ನ್ಯೂಸನ್ನು ನೀವು ಸಾಕಷ್ಟು ಕಡೆ ಕೇಳಿರ್ತೀರ. ಆ್ಯಂಡ್ ಹಾಗೇನೂ ಸಹ ನಿಮ್ಮಲ್ಲಿ ಒಂದು ಡೌಟ್ ಆದರೆ ಇರುತ್ತೆ. ಇಲ್ಲಿ 2,000 ಹಣ ಅಂತ ಹೇಳ್ತಿದ್ದಾರೆ. ಈ 2,000 ಹಣ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಏನು ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಎಲ್ಲನೂ ಸಹ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ನೋಡಿ, ಈ 2,000 ಹಣ ಬರಬೇಕಿದ್ರೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರದಿಂದ ಇದು ಅಫಿಷಿಯಲ್ ಆಗಾದರೆ ಮಾಹಿತಿ ಬಂದಿರೋದು. ಯಾರಿಗೆ ಬಂದಿದೆ ಅಂತ ಅಂದರೆ, ನೋಡಿ, ರಾಜ್ಯ ಸರ್ಕಾರ ಈಗಾಗಲೇ ರೈತರಿಗೆ ಬೆಳೆ ನಷ್ಟ ಪರಿಹಾರ ಏನಿತ್ತು ಆ ಒಂದು ಬೆಳೆ ಪರಿಹಾರದು ಹಣ 8,000 to 10,000 ಹಣ ಬರಬೇಕಿತ್ತು. ಆ ಒಂದು ಹಣನ ನಾವು ಒಂದೇ ಸಲ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದೆ ಇದನ್ನು ಕಂತು ವೈಸ್ ಹಾಕ್ತೀವಿ. ಪ್ರತಿ ತಿಂಗಳು ಕಂತು ವೈಸ್ ಹಾಕೋತಾರೆ. ಈಗ ಸ್ಟಾರ್ಟಿಂಗ್ ನಾವು ಮೊದಲನೇ ಕಂತು 2,000 ಹಣ ಹಾಕ್ತೀವಿ ಅಂತ ಹೇಳಿದರು. ರೈತರಿಗೆ ಈಗಾಗಲೇ ಸಹ ಮೆಸೇಜ್ ಹೋಗಿದೆ. ಆ್ಯಂಡ್ ರೈತರು ಆ ಮೆಸೇಜನ್ನು ನೋಡಿದ ಆದಮೇಲೆ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿದ್ರೆ 2,000 ಹಣ ಆದರೆ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ. ಅಂತಹ ರೈತರಿಗೆ ಈಗ ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತಹ ಮಾಹಿತಿ ಇದು. ಯಾರಿಗೆಲ್ಲ ಮೆಸೇಜ್ ಬಂದು ಬ್ಯಾಂಕ್ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅವರು ಕಡ್ಡಾಯವಾಗಿ ಅವರ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸನ್ನು ತಗೊಂಡು ಬ್ಯಾಂಕ್ಗೆ ಹೋಗ್ಬಿಟ್ಟು ಕಂಪಲ್ಸರಿ KYCಯನ್ನು ಮಾಡಿಸ್ಬೇಕು. ಓಕೆ, ಈಗ ನೀವು KYC ಮಾಡಿಸಿಲ್ಲ ಅಂತ ಅಂದರೆ ಜಸ್ಟ್ ನಿಮಗೆ ಮೆಸೇಜ್ ಏನು ಬಂದಿದೆ ಆ ಒಂದು ಮೆಸೇಜ್ ಅಷ್ಟೇ ಬಂದಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿರೋದಿಲ್ಲ. ಮೆಸೇಜ್ ಬಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಆಧಾರ್ ಡಾಕ್ಯುಮೆಂಟ್ಸನ್ನು ತಗೊಂಡು ಪ್ರೂಫ್ಸ್ ಐಡಿ ಯಾರ ಮೇಲೆ ಕ್ರಿಯೇಟ್ ಆಗಿರುತ್ತೋ ಅವರು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಅವರ ಒಂದು ಡಾಕ್ಯುಮೆಂಟ್ಸನ್ನು ತಗೊಂಡು KYCಯನ್ನು ಮಾಡಿಸ್ಕೊಳ್ಳಿ. ನಿಮಗೆ 2,000 ಹಣ ಆದರೆ ಬರುತ್ತಾ, ಯಾವುದೇ ರೀತಿಯ ತೊಂದರೆ ಆದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾನು ರೀಸೆಂಟಾಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಇದುವರೆಗೂ ಸಹ ಒಂದು ಕಂತು ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಫಲಾನುಭವಿಗಳು ಕೇಳ್ತಿದ್ದಾರೆ, ಸರ್ ನೀವು ನೋಡಿದ್ರೆ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ರಲ್ವಾ, ಬಟ್ ಇಲ್ಲಿಯ ತನಕ ನಮಗೆ ಯಾವುದೇ ತರಹದ ಹಣ ಆದರೆ ಬಂದಿಲ್ಲ, ಯಾಕೆ ಸರ್ ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ನಿಮ್ಮ ಎಲ್ಲ ಒಂದು ದಾಖಲಾತಿಗಳು ಸರಿ ಇದ್ದು ನಿಮಗೆ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಹಣ ಬಂದಿಲ್ಲ ಅಂತ ಅಂದ್ರೆ ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಈ ತಿಂಗಳು 31ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ತಿಳಿಸ್ಕೊಟ್ಟಿದೆ. ಇನ್ ಕೇಸ್ 31ನೇ ತಾರೀಕು ಒಳಗಡೆ ಬಂದಿಲ್ಲ ಅಂತ ಅಂದ್ರೆ ಮತ್ತೆ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡುತ್ತೆ ಏನು ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ನಮ್ಗೆ ಇನ್ನೂ ಯಾವಾಗ ಬರುತ್ತೆ ಸರ್ ಅಂತ ನೀವು ಕೇಳ್ತಿದ್ದೀರಾ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಬರಬೇಕಿತ್ತು, ಇದು ತುಂಬಾ ತಡ ಆಗಿದೆ. ಅನ್ನಭಾಗ್ಯ ಯೋಜನೆಯ ಹಣನೇ ಬರೋದು ತುಂಬಾನೇ ಲೇಟ್ ಆಯಿತು. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನ ನೀವು ಕೇಳ್ತಿದ್ದೀರಲ್ವ ಯಾವಾಗ ಬರುತ್ತೆ ಅಂತ, ಈಗಾಗಲೇ ತಡ ಆಗಿರೋದ್ರಿಂದ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಇದರ ಒಂದು ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗ್ಬೋದು. ಜಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಈ ತಿಂಗಳು ಕಂಪ್ಲೀಟ್ ಆಗೋ ಒಳಗಡೆ ಒಂದು 40 to 50% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಅದಾದ ನಂತರ ಈಗ ನೆಕ್ಸ್ಟ್ ತಿಂಗಳಲ್ಲಿ ರಿಮೈನಿಂಗ್ ಇರುವಂತಹ ಫಲಾನುಭವಿಗಳಿಗೆ ಬರುತ್ತೆ. ಯಾಕಂತಂದ್ರೆ ಈಗಾಗಲೇ ತುಂಬಾ ಲೇಟ್ ಆಗಿದೆ. ಈ ತಿಂಗಳಲ್ಲಿ ಇನ್ನು ಕಡಿಮೆ ದಿನಗಳೇ ಇರೋದು. ಇಷ್ಟು ದಿನಗಳಲ್ಲೇ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಆಗೋದಿಲ್ಲ, ಒಂದಿಷ್ಟು ಟೈಮ್ ಆದರೆ ಬೇಕಾಗುತ್ತೆ. ಇದು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಈಗ ಸದ್ಯಕ್ಕೆ ಒಂದು ಅಪ್ಡೇಟ್ಸ್ ಆದರೆ ಬರ್ತಿರೋದು. ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.